ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ನ ಕ್ಲಿಯರ್ ಮಾಡಲು ಸಾಧ್ಯವಾಗಿಲ್ಲ ಅಂತ ವಿದ್ಯಾರ್ಥಿಗಳು ಕೆಸೆಟ್ 2026 ಗೆ ನೀವು ಅಟೆಂಡ್ ಆಗ್ಬೋದು. ಅದೇ ರೀತಿಯಾಗಿ ಇವಾಗಿಂದಲೇ ನೀವು ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕೆಸೆಟ್ 2026 ನಲ್ಲಿ ಕೂಡ ಪೇಪರ್ 1 ಮತ್ತೆ ಪೇಪರ್ 2 ಅಂತ ಎರಡು ಪತ್ರಿಕೆಗಳು ಇದ್ದೇ ಇರ್ತವೆ. ಈ ರೀತಿಯಾಗಿ ಪೇಪರ್ 1 ಗಾಗಿ ಯಾವ ರೀತಿ ನಾವು ಪ್ರಿಪರೇಷನ್ ಅನ್ನ ಇವಾಗಿಂದಲೇ ಆರಂಭ ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ವಿಡಿಯೋಗೆ ಹೋಗುವ ಮೊದಲು ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2026 ಗಾಗಿ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ, ಇಲ್ಲಿ ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಹೊಸ ಬ್ಯಾಚ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಕಂಪ್ಲೀಟ್ MCQ ಲೆಕ್ಚರ್ಸ್ ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಜೊತೆಗೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದ್ದೀವಿ, ನೋಟ್ಸ್ ಅನ್ನ ಕೊಡ್ತಾ ಇದ್ದೀವಿ, ಮತ್ತೆ 5000+ MCQ PDF ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಇದರ ಜೊತೆಗೆ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ, ಮತ್ತೆ ಕೆಲವು ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಿದ್ದೆ ಅದರಲ್ಲಿ ಪೇಪರ್ 1 ನಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡ್ತೀರಾ. ಇದ್ರ ಜೊತೆಗೆ ನಿಮಗೆ ಡೈಲಿ ಲೈವ್ ಕ್ಲಾಸಸ್ ಅನ್ನ ಕೂಡ ನಾವು ಆರಂಭ ಮಾಡೋರಿದ್ದೀವಿ 21/12/2025 ನಿಂದ. ಈ ಒಂದು ಕೋರ್ಸ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಹೀಗಾಗಿ ಎರಡು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ಫುಲ್ ಆಗಿದೆ. ಈ ಒಂದು ಕೋರ್ಸ್ ಅನ್ನ ಯಾವ ರೀತಿ ಜಾಯಿನ್ ಆಗಬೇಕು ಅಂತಂದ್ರೆ, ಈ ಒಂದು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಒಂದು ಆಪ್ ನಲ್ಲಿ ನೀವು ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಈ ಒಂದು ಆಪ್ ನಲ್ಲಿ ನೀವು ಎಲ್ಲ ಮಟೀರಿಯಲ್ ಅನ್ನ ನೋಡ್ಕೊಳ್ಬಹುದು. ಕೆಲವು ಮಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ, ನೀವು ನೋಡಿಕೊಂಡು ಜಾಯಿನ್ ಆಗ್ಬಹುದು. ಅದೇ ರೀತಿಯಾಗಿ ಪೇಪರ್ 2 ಗಾಗಿ ಈ ಕೆಳಗೆ ಕೊಟ್ಟಿರುವ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಬ್ಜೆಕ್ಟ್ ಅನ್ನ ಸರ್ಚ್ ಮಾಡುವುದರ ಮೂಲಕ ಈ ಒಂದು ಕೋರ್ಸ್ಗೆ ನೀವು ಜಾಯಿನ್ ಆಗಬಹುದು. ಅದೇ ರೀತಿಯಾಗಿ ಈ ಕೆಸೆಟ್ 2026 ಗೆ ಸಂಬಂಧಪಟ್ಟಂತೆ ಇಲ್ಲಿ ಕೆಸೆಟ್ ನಲ್ಲಿ ಎರಡು ಪತ್ರಿಕೆಗಳು ಇದ್ದೇ ಇರ್ತಾ ಇದಾವೆ. ಒಂದು ಪೇಪರ್ 1 ಅಂತ ಕರಿತೀವಿ, ಇನ್ನೊಂದು ಪೇಪರ್ 2 ಅಂತ ಕರಿತೀವಿ. ಪೇಪರ್ 1 100 ಅಂಕಗಳಿಗೆ ನಡೆಸಲಾಗುತ್ತೆ, ಪೇಪರ್ 2 ಬಂದ್ಬಿಟ್ಟು 200 ಅಂಕಗಳಿಗೆ ನಡೆಸಲಾಗುತ್ತೆ. ಪೇಪರ್ 1 ನಲ್ಲಿ 50 ಪ್ರಶ್ನೆಗಳನ್ನ ನೀಡಲಾಗಿರುತ್ತೆ. ಎಲ್ಲಾ ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಪ್ರತಿ ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 100 ಅಂಕಗಳು ಪೇಪರ್ 1 ಗೆ ಇರುತ್ತವೆ. ಅದೇ ರೀತಿಯಾಗಿ ಪೇಪರ್ 2 ನಲ್ಲಿ 100 ಪ್ರಶ್ನೆಗಳನ್ನ ಕೊಡಲಾಗಿರುತ್ತೆ. ಈ 100 ಪ್ರಶ್ನೆಗಳು ಕೂಡ ಕಡ್ಡಾಯವಾಗಿರ್ತವೆ. ಈ 100 ಪ್ರಶ್ನೆಗಳು ನಿಮ್ಮ ಒಂದು ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಿರ್ತವೆ. ಅಂದ್ರೆ ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ನೀವು PG ಅನ್ನ ಕಂಪ್ಲೀಟ್ ಮಾಡಿದಿರಾ ಅದಕ್ಕೆ ಸಂಬಂಧಪಟ್ಟಿರ್ತವೆ. ಈ ರೀತಿಯಾಗಿ ಇದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿದೆ. ಇನ್ನು ಪೇಪರ್ 1 ನಲ್ಲಿ ಇದಕ್ಕೆ ನಾವು ಜನರಲ್ ಪೇಪರ್ ಅಂತ ಕರಿತೀವಿ. ವಿದ್ಯಾರ್ಥಿಗಳ ಬೋಧನೆ, ಸಂಶೋಧನೆ, ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸುವುದು ಇದರ ಉದ್ದೇಶವಾಗಿರುತ್ತೆ. ಇದಕ್ಕೆ ಸಾಮಾನ್ಯ ಪತ್ರಿಕೆ ಅಂತ ಹೇಳ್ತೀವಿ. ಸಾಮಾನ್ಯ ಜ್ಞಾನ, ಬೋಧನೆ, ಸಂಶೋಧನೆ, ಅಭಿರುಚಿಗೆ ಇದು ಸಂಬಂಧಪಟ್ಟಿರುತ್ತೆ. ಪೇಪರ್ 2 ನಿಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. ಇವಾಗ ಪೇಪರ್ 1 ಬಗ್ಗೆ ನೋಡೋದಾದ್ರೆ, ಯಾವ ರೀತಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಗೆ ಪ್ರಿಪರೇಷನ್ ಅನ್ನು ಆರಂಭ ಮಾಡ್ಬೇಕಂತ ನೋಡಿದಾಗ ಮೊದಲಿಗೆ ನಮಗೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಗೊತ್ತಿರಬೇಕು. ಇವಾಗ ತಾನೇ ನಾವು ಎಕ್ಸಾಮಿನೇಷನ್ ಪ್ಯಾಟರ್ನ್ ಅನ್ನ ನೋಡ್ಕೊಂಡ್ವಿ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ಮೊದಲು ಸಿಲೆಬಸ್ ಅನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸರಿ ನಾವು ಸಿಲೆಬಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಯಾವುದನ್ನ ಓದಬೇಕು, ಯಾವುದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಎಂಬುದು ನಮಗೆ ಗೊತ್ತಾಗುತ್ತೆ. ಹೀಗಾಗಿ ಈ ಒಂದು ಕೆಸೆಟ್ 2026 ಪೇಪರ್ 1 ಗೆ ನಾವು ಜನರಲ್ ಪೇಪರ್ ಅಂತ ಕರಿತೀವಿ. ಇದರಲ್ಲಿ ಒಟ್ಟು 10 ಯೂನಿಟ್ಗಳಿದಾವೆ. ಟೀಚಿಂಗ್ ಆಪ್ಟಿಟ್ಯೂಡ್, ರಿಸರ್ಚ್ ಆಪ್ಟಿಟ್ಯೂಡ್, ರೀಡಿಂಗ್ ಕಾಂಪ್ರಿಹೆನ್ಷನ್, ಕಮ್ಯುನಿಕೇಶನ್, ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್, ಡೇಟಾ ಇಂಟರ್ಪ್ರಿಟೇಷನ್, ICT, ಪೀಪಲ್ ಅಂಡ್ ಎನ್ವೈರನ್ಮೆಂಟ್ ಮತ್ತೆ ಹೈಯರ್ ಎಜುಕೇಶನ್ ಸಿಸ್ಟಮ್. ಈ 10 ಯೂನಿಟ್ಗಳಲ್ಲಿ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಆಗಿರ್ಬೋದು, ರಿಸರ್ಚ್ ಆಪ್ಟಿಟ್ಯೂಡ್ ಆಗಿರ್ಬೋದು, ಕಾಂಪ್ರಿಹೆನ್ಷನ್, ಕಮ್ಯುನಿಕೇಶನ್ ಮತ್ತೆ ಈ ಒಂದು ICT, ಪೀಪಲ್ ಅಂಡ್ ಎನ್ವೈರನ್ಮೆಂಟ್, ಹೈಯರ್ ಎಜುಕೇಶನ್. ಈ 6 ಯೂನಿಟ್ಗಳು ಏನಿದಾವೆ ಇವು ಕಂಪ್ಲೀಟ್ಲಿ ಥಿಯರಾಟಿಕಲ್ ಯೂನಿಟ್ಸ್ ಇದಾವೆ. ಮ್ಯಾಥಮೆಟಿಕಲ್ ರೀಸನಿಂಗ್, ಲಾಜಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಸ್ವಲ್ಪ ಇವು ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಏನಿದೆ ಕಂಪ್ಲೀಟ್ಲಿ ಇವು ಮ್ಯಾಥಮೆಟಿಕಲ್ ಬ್ಯಾಕ್ ಗ್ರೌಂಡ್. ಎಲ್ಲ ಇಲ್ಲಿ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರ್ತವೆ. ಈ ಒಂದು ಲಾಜಿಕಲ್ ರೀಸನಿಂಗ್ ನಲ್ಲಿ ಸ್ವಲ್ಪ ಮ್ಯಾಥಮೆಟಿಕ್ಸ್ ಕೂಡ ಯೂಸ್ ಆಗುತ್ತೆ, ಮತ್ತೆ ನಮ್ಮ ಒಂದು ತಾರ್ಕಿಕ ಶಕ್ತಿಯ ಮೇಲೆ
ಸೊ ಇದು ನಿಂತಿರುತ್ತೆ. ಸೊ ಇಲ್ಲಿ ಕೂಡ ಹಲವಾರು ಟ್ರಿಕ್ಸ್ ಗಳಿರ್ತವೆ, ಅವುಗಳನ್ನೆಲ್ಲ ಬಳಕೆ ಮಾಡಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಯಾವ ರೀತಿ ನಾವು ಕೆಸೆಟ್ ಪೇಪರ್ 1ಗೆ ಈ ಒಂದು ಪ್ರಿಪರೇಷನ್ ಅನ್ನ ಆರಂಭ ಮಾಡ್ಬೇಕು ಅಂತಂದ್ರೆ, ಸೊ ಮೊದಲು ಎಕ್ಸಾಮಿನೇಷನ್ ಪ್ಯಾಟರ್ನ್ ತೆಗೆದುಕೊಂಡ ನಂತರ ಮೊದಲು ಸಿಲೆಬಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ, ಆಮೇಲೆ ಇನ್ನೊಂದು ಈ ಸಿಲೆಬಸ್ ನಲ್ಲಿ ಏನ್ ಟಾಪಿಕ್ಸ್ ಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿಂದ ಅಷ್ಟೇ ಪ್ರಶ್ನೆಗಳು ಬರ್ತವೆ ಅಂತಲ್ಲ. ಸೊ ಅದನ್ನ ಹೊರತುಪಡಿಸಿ ಕೂಡ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಕೆಸೆಟ್ ಪೇಪರ್ 1 ಇಲ್ಲಿ ಮೊದಲನೇ ಯೂನಿಟ್ ಏನಿದೆ ಟೀಚಿಂಗ್ ಆಪ್ಟಿಟ್ಯೂಡ್. ಸೊ ಇಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಇದರ ಒಂದು ಸೆಪರೇಟ್ ಸಿಲೆಬಸ್ ಇದೆ. ಇದರಲ್ಲಿ ಯಾವ್ದನ್ನ ಓದ್ಕೊಳ್ಬೇಕಂತ ಅದರ ಸಿಲೆಬಸ್ ಪ್ರಕಾರ ನೀವು ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಎಲ್ಲ ಸಿಲೆಬಸ್ ಅನ್ನ ಒಂದು 2-3 ಸಲ ಓದ್ಕೊಳ್ಳಿ. ಅದಾದ ನಂತರ ಸೊ ನೀವು ಡೀಪ್ ಆಗಿ ಸಿಲೆಬಸ್ ಅನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಬೇಕು. ಯಾವುದೇ ಒಂದು ಬುಕ್ ಅನ್ನ ತೆಗೆದುಕೊಳ್ಳಿ. ಸೊ ನೀವು KVS ಮದನ್ ಬುಕ್ ತಗೊಳ್ಬಹುದು, ಉಪ್ಕಾರ್ ಪಬ್ಲಿಕೇಶನ್ಸ್ ತಗೋಬಹುದು. ಸೊ ಯಾವುದೇ ಒಂದು ಬುಕ್ ಅನ್ನ ತೆಗೆದುಕೊಂಡು ತಿರೋಳಿ ಅದನ್ನ ಓದ್ತಾ ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಮೊದಲು ಇನ್ ಡಿಟೇಲ್ ಸಿಲೆಬಸ್ ಅನ್ನ ನೀವು ಒಂದ್ಸಾರಿ ಬರೆದು ತೆಗಿರಿ, ಒಂದ್ಸಾರಿ ಓದಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳನ್ನ ನೀವು ನೋಡಿದ್ದೆ ಅದಲ್ಲಿ ಸೊ ಯಾವ ಯೂನಿಟ್ ನಿಂದ ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದಾವೆ, ಸೊ ಯಾವುದನ್ನ ಹೆಚ್ಚು ಓದ್ಕೊಳ್ಬೇಕು, ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನ ಕೊಡಬೇಕು ಅಂತ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡಿದ್ದೆ ಅದಲ್ಲಿ ಸಿಲೆಬಸ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಂಗಾಗುತ್ತೆ. ಸೊ ಇದಾದ ನಂತರ ಸೊ ನೀವು ಥೆರಾಟಿಕಲ್ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಎಷ್ಟು ಜಾಸ್ತಿ ಇಂಟ್ರೆಸ್ಟ್ ಇದೆನಾ ಅಥವಾ ಈ ಒಂದು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇದೆನಾ ಅಂತ ನೀವು ನೋಡ್ಕೊಳ್ಬೇಕು. ನಿಮಗೆ ಏನಾದ್ರು ಮ್ಯಾಥಮೆಟಿಕ್ ಚೆನ್ನಾಗಿ ಗೊತ್ತಿದ್ರೆ ನೀವು ಮ್ಯಾಥಮೆಟಿಕಲ್ ರೀಸನಿಂಗ್ ಮತ್ತೆ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಹೆಚ್ಚಿನ ಮಹತ್ವವನ್ನ ಮಾಡಬಹುದು. ಸೊ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು BEd ಅನ್ನ ಕಂಪ್ಲೀಟ್ ಮಾಡಿದೀರಾ ಅಥವಾ BEd ಗೆ ಸೇರ್ಕೊಂಡಿದ್ದೀರಾ, ಸೊ ನಿಮಗೆ ಈ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಮತ್ತೆ ಈ ಒಂದು ಕಮ್ಯುನಿಕೇಶನ್ ತುಂಬಾನೇ ಈಸಿ ಆಗುತ್ತೆ. ಈ ರೀಡಿಂಗ್ ಕಾಂಪ್ರಿಹೆನ್ಷನ್ ಏನಿದೆ ಎಲ್ರಿಗೂ ಈಸಿನೇ ಆಗುತ್ತೆ. ಸೊ ಅಲ್ಲೇ ಪ್ಯಾರಾಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅಲ್ಲೇ ಉತ್ತರಗಳನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಆದ್ರೆ ಇದಕ್ಕೆ ಹೆಚ್ಚಿನ ಪ್ಯಾರಾಗ್ರಾಫ್ ಗಳನ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಲೇ ಬೇಕಾಗುತ್ತೆ. ಸೊ ಇದರ ಜೊತೆಗೆ ಯಾರೆಲ್ಲ ವಿದ್ಯಾರ್ಥಿಗಳು ಈ ಕಂಪ್ಯೂಟರ್ನ ಕೋರ್ಸ್ ಅನ್ನ ಮಾಡಿರ್ತೀರಾ ಸೈಡ್ ಬೈ ಸೈಡ್ ಅಥವಾ CS ನಲ್ಲಿ ಅಥವಾ ಕಂಪ್ಯೂಟರ್ ಜ್ಞಾನ ನಿಮಗಿರುತ್ತೆ, ಡಿಗ್ರಿನಲ್ಲಿ ಓದಿರ್ತೀರಾ, ಸೊ ಅವ್ರಿಗೆ ICT ತುಂಬಾನೇ ಈಸಿ ಆಗುತ್ತೆ. ಸೊ ನೀವು ಇಲ್ಲಿಂದ ಆರಂಭ ಮಾಡಬಹುದು. ಸೊ ನೀವು ಮೊದಲನೇ ಯೂನಿಟ್ ನಿಂದನೇ ಆರಂಭ ಮಾಡ್ಬೇಕಂತಿಲ್ಲ, ಮೊದಲು ನಿಮ್ಗೆ ಯಾವೆಲ್ಲ ಯೂನಿಟ್ಸ್ ಗಳು ಈಸಿ ಅನ್ನಿಸ್ತಾ ಇದಾವೆ ಆ ಯೂನಿಟ್ ಗಳನ್ನ ಮೊದಲು ಮಾಡ್ಕೊಳ್ಳಿ. ಡಿಫಿಕಲ್ಟ್ ಅನ್ನಿಸಿದ ವಿಷಯಗಳನ್ನ ನೀವು ಟಾಪಿಕ್ಸ್ ಅನ್ನ ನೀವು ನಂತರ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಪೇಪರ್ 1ಗೆ ನೀವು ಮೊದಲ ಆರಂಭದ ಸ್ಟೆಪ್ ಅನ್ನ ಈ ರೀತಿ ಇಡಬೇಕಾಗತ್ತೆ. ಸಿಲೆಬಸ್ ಅನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಯಾವ ಯೂನಿಟ್ಸ್ ನಿಮಗೆ ಸರಳ ಅನ್ನಿಸ್ತಾ ಇದಾವೆ ಆ ಒಂದು ಯೂನಿಟ್ ನಿಂದ ನೀವು ನಿಮ್ಮ ಪ್ರಿಪರೇಷನ್ ಲೆವೆಲ್ ಅನ್ನ ಆರಂಭ ಮಾಡಬೇಕು. ಸೊ ಇದರ ಜೊತೆಗೆ ಇಷ್ಟು ಮಾಡಿದ ನಂತರ ನಿಮ್ಮ ಓನ್ ನೋಟ್ಸ್ ಅನ್ನ ಮಾಡ್ತಾ ಹೋಗಿ, ಸೆಲ್ಫ್ ನೋಟ್ಸ್ ಅನ್ನ ಮಾಡ್ತಾ ಹೋಗಿ. ಇನ್ ಡಿಟೇಲ್ ಆಗಿ ಬರಿತಾ ಹೋಗಬೇಡಿ, ಅತಿ ಮುಖ್ಯವಾದ ಪಾಯಿಂಟ್ಗಳು, ಸೊ ಯಾವೆಲ್ಲ ಅಂಶಗಳು ನಮಗೆ ಎಕ್ಸಾಮಿನೇಷನ್ಗಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅಂತ ಈ ರೀತಿ ನೋಟ್ಸ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಬುಕ್ ಅನ್ನ ನೀವು ಓದ್ತಾ ಇದ್ರು ಅದರಲ್ಲಿ ಹೈಲೈಟ್ ಆದ್ರೂ ಮಾಡ್ತಾ ಹೋದ್ರೆ ಸಾಕಲ್ಲ ಕೊನೆ ಪಕ್ಷ. ಸೊ ಇದರಿಂದ ನಿಮ್ಗೆ ಅಂತಿಮ ತಯಾರಿ ಮಾಡೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಒಂದ್ಸರಿ ನೀವೆಲ್ಲ ಈ ಒಂದು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಒಂದ್ಸರಿ ಮತ್ತೊಮ್ಮೆ ರಿವಿಷನ್ ಮಾಡೋಕೆ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆಗೆ ನೀವು ಏನ್ ಮಾಡ್ಬೇಕು, ಕೆಲವು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗ್ಬೇಕಾಗುತ್ತೆ. ಸೊ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆಗೋದ್ರಿಂದ ಸೊ ನಿಮ್ಮ ಪ್ರಿಪರೇಷನ್ ಲೆವೆಲ್ ಎಷ್ಟು ಸಾಧ್ಯ ಆಗಿದೆ, ಯಾವ ಒಂದು ಯೂನಿಟ್ ನ ಮೇಲೆ ಇನ್ನೂ ಫೋಕಸ್ ಮಾಡಬೇಕು, ಯಾವ ಒಂದು ಯೂನಿಟ್ ನಾವು ಇನ್ನೂ ವೀಕ್ ಇದ್ದೀವಿ ಎಂಬೆಲ್ಲ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡದಲ್ಲಿ ನಾವು ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ 50 ಮಾಕ್ ಟೆಸ್ಟ್ ಗಳನ್ನ ನೀಡ್ತಾ ಇದೀವಿ. ಈ ಮಾಕ್ ಟೆಸ್ಟ್ ಗಳ ಮೇಲೆ ನಾವು ತುಂಬಾನೇ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಪ್ರಿಪರೇಷನ್ ಸಾಧ್ಯವಾಗುತ್ತೆ. ಸೊ ಇದರ ಜೊತೆಗೆ ಎಲ್ಲಾ ಕಂಪ್ಲೀಟ್ ಸಿಲೆಬಸ್ ಅನ್ನ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಥಿಯರಿ ಲೆಕ್ಚರ್ಸ್ ಅನ್ನ ನೀಡ್ತೀವಿ. ಕೇವಲ ಥಿಯರಿಯನ್ನ ಓದ್ಕೊಂಡ್ರೆ ಸಾಕಾಗಲ್ಲ, ಅದನ್ನ ಯಾವ ಒಂದು ಜ್ಞಾನವನ್ನ ಬಳಸಿ ಯಾವ ರೀತಿ MCQ ಸಾಲ್ವ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿರಬೇಕು. ಸೊ ಹೀಗಾಗಿ ಸಾಕಷ್ಟು MCQ ಲೆಕ್ಚರ್ಸ್ ಅನ್ನ ನೀಡ್ತೀವಿ. ಸೊ ಇದ್ರ ಜೊತೆಗೆ ನಿಮಗೆ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಕೆಲವು ನಮ್ಮದೇ ಆದ ಮಾಡೆಲ್ ಕ್ವಶನ್ ಪೇಪರ್ಸ್ ಅನ್ನ ನೀಡ್ತೀವಿ. ಸೊ ಜೊತೆಗೆ ನಿಮಗೆ ಒಂದು 5000+ MCQ ಸೆಟ್ ಅನ್ನ ಕೂಡ ಕೊಡ್ತಾ ಇದ್ದೀವಿ. ಸೊ ಇದರಿಂದ ನಿಮಗೆ ಕಂಪ್ಲೀಟ್ ಪ್ರಿಪರೇಷನ್ ಇಲ್ಲಿ ಸಾಧ್ಯವಾಗ್ತಾ ಇದೆ. ಸೊ ಇದು ಇಂಗ್ಲಿಷ್ ಮತ್ತೆ ಕನ್ನಡ 2 ಲ್ಯಾಂಗ್ವೇಜ್ ನಲ್ಲಿ ನಿಮಗೆ ದೊರೀತಾ ಇದೆ.
ಸೊ ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನಾವು ನಿಮಗೆ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಇದನ್ನು ಕೂಡ ನೀವು ಜಾಯ್ನ್ ಆಗಬಹುದು. ಸೊ ಹೆಚ್ಚಿನ ಒಂದು ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.